ಈ ಬಹಳ ಜೀವಂತವಾದಂಥ ಸಮಾಜಕ್ಕೆ ಯಾವುದು ಬಹಳ ಮುಖ್ಯವಾದದ್ದು ಅಂತ ಹೇಳಿದರೆ ಅದು ಪರ್ಯಾಯವನ್ನು ಕಂಡುಕೊಳ್ಳುವಂಥದ್ದು. ಪರ್ಯಾಯ ಅಂದರೆ ಪರಿವರ್ತನೆ, ಬದಲಾವಣೆ. ಈ ಜೀವಂತವಾದ ವ್ಯಕ್ತಿ ಅಥವಾ ಸಮಾಜ ಬದಲಾವಣೆಗೆ ತುಡಿತಾ ಇರಬೇಕಾಗತ್ತೆ. ಹಾಗೆ ದುಡಿಲಿಲ್ಲ ಅಂತ ಹೇಳಿದರೆ ಅದು ನಿಂತು ನೀರಾಗುತ್ತೆ, ಸ್ಟ್ಯಾಟಿಕ್ ಆಗುತ್ತೆ, ಅದಕ್ಕೆ ಯಾವತ್ತೂ ಕೂಡ ಚಲನೆ ಇರೋದಿಲ್ಲ. ಅದರಿಂದ ಬೆಳವಣಿಗೆಗಳ ಜೊತೆ ತನ್ನನ್ನು ಗುರುತಿಸ್ಕೊಳ್ತಾ, ಸಂಘರ್ಷಗಳನ್ನು ಹೆಚ್ಚೆಚ್ಚು ಹುಟ್ಟಾಕ್ಕೊಳ್ತಾ, ಮತ್ತೆ ಒಂದು ಹೊಸದಕ್ಕಾಗಿ ಸ್ಥಾಪನೆ ಮಾಡಿಕೊಳ್ತಾ ಬೆಳೀತಾ ಹೋಗುವಂಥ ಒಂದು ನಿರಂತರವಾದಂಥ ಕ್ರಿಯೆ ಇದೆಯಲ್ಲ, ಅದು ಯಾವಾಗಲೂ ಕೂಡ ಒಂದು ಆರೋಗ್ಯಕರವಾದಂಥ ಸಮಾಜಕ್ಕೆ, ಮನಸ್ಸಿಗೆ ಯಾವಾಗಲೂ ಕೂಡ ಒಳ್ಳೆಯದು ಅಂತ ನಾನು ತಿಳ್ಕೊಂಡಿದ್ದೆ. ಇದು ಮೂಲಭೂತವಾದಂಥ ಒಂದು ಕ್ರಿಯೆ. ಯಾವುದೇ ಒಂದು ಬೆಳವಣಿಗೆ ಒಳಗಡೆ ಸಂಘರ್ಷ ಇಲ್ಲದೆ ಹೋದರೆ ಬೆಳವಣಿಗೆ ಆಗೋದಿಲ್ಲ. ಆ ಸಂಘರ್ಷ ಯಾವಾಗ ಗುರುತಿಸಲ್ಪಡುತ್ತೋ ಆವಾಗ ಬೆಳವಣಿಗೆಗೆ ಹೆಚ್ಚು ಲಾಭ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಪರ್ಯಾಯ ಅಂತ ಯಾಕೆ ಕರೀತಾ ಇದ್ದೇನೆ ಅಂತ ಹೇಳಿದರೆ, ಇದೊಂಥರ ಹಳೆ ಮಾತು, ಆದರೆ ಹೊಸ ಅರ್ಥವನ್ನು ನಾನು ಕೊಡೋ ಪ್ರಯತ್ನ ಮಾಡಿದ್ದೇನೆ. ವಚನಕಾರರು ಕೂಡ ಪರ್ಯಾಯ ಸಂಸ್ಕೃತಿಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದ್ದಿರಬಹುದಾದಂಥ ಎಲ್ಲ ಮೌಲ್ಯಗಳನ್ನು ಕಡೆಗೆ ಸರಿಸಿ ಹೊಸ ಮೌಲ್ಯಗಳನ್ನು ಸಮಾಜದಲ್ಲಿ ಸ್ಥಾಪಿಸಬೇಕು, ಹೊಸ ಸಮಾಜವನ್ನು ಸೃಷ್ಟಿಸಬೇಕು. ಆ ಹೊಸ ಸಮಾಜ ಹೊಸ ಮನುಷ್ಯನನ್ನೇ ಕಾಣಬೇಕು ಅನ್ನುವಂಥ ಆಶಯದಿಂದ ಅವರು ಅದನ್ನು ರೂಪಿಸಿದ್ರು ಅಂತ ನಾನು ಭಾವಿಸಿದ್ದೆ. ಆ ದೃಷ್ಟಿಯಿಂದ ಈ ಪರ್ಯಾಯ ಅನ್ನುವ, ಪರಿವರ್ತನೆ ಎನ್ನುವಂಥ ಶಬ್ದ ಸಮಾಜಕ್ಕೆ ಸದಾ ಎಚ್ಚರವನ್ನು ಕೊಡುವಂಥ ಶಬ್ದ ಅಂತ ನಾನಂತೂ ಭಾವಿಸಿದ್ದೆ. ಉದಾಹರಣೆ ಕೊಡ್ಲಿಕ್ಕೆ ಇಷ್ಟ ಆಯ್ತಾ? ಯಾವುದಕ್ಕೆ? ಪರ್ಯಾಯ ಅನ್ನೋದಕ್ಕೆ. ಪರ್ಯಾಯ ಅನ್ನುವುದಕ್ಕೆ ಇರೋ ಉದಾಹರಣೆ ಯಾವುದು ಅಂತ ಹೇಳಿದರೆ, ವಿಜ್ಞಾನ ಹೇಳುತ್ತೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಕಡೆ ಇರೋದಿಲ್ಲ, ಒಂದೇ ಸ್ಥಳದಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಹೋಗಬೇಕು, ಇನ್ನೊಂದು ಬರಬೇಕು. ಸೊ ಈ ಮಾತನ್ನು ಹೇಳುವಾಗ ಏನು ಹೇಳ್ತೀನಿ ಅಂದರೆ, ವಚನಕಾರರು ಈಗಿದ್ದ ಗುಡಿ ದೇವಸ್ಥಾನಗಳನ್ನು ನಿರಾಕರಣೆ ಮಾಡಿದರು, ದೇವರನ್ನು ನಿರಾಕರಣೆ ಮಾಡಿದರು, ಅಂದರೆ ಸ್ಥಾವರವನ್ನು ನಿರಾಕರಣೆ ಮಾಡಿದರು. ಯಾಕೆ ಸ್ಥಾವರವನ್ನು ನಿರಾಕರಣೆ ಮಾಡಿದರು ಅಂದರೆ, ನೀನೇ ದೇವರಾಗಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಮನುಷ್ಯನಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿದರು ಅವರು. ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಗಿಡ ದೇವರಲ್ಲ. ಯಾಕೆ ದೇವರಲ್ಲ ಅಂತ ಹೇಳಿದರೆ, ದೇವರು ನಿನ್ನೊಳಗೆ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ ಅಂತ ಯಾವುದನ್ನು ಶಂಕರಾಚಾರ್ಯರು ಹೇಳಿದರೋ ಅದನ್ನೇ ಅಲ್ಲಮಪ್ರಭು ಹೇಳ್ತಾನೆ, ನಾ ದೇವನಲ್ಲದೆ ನೀ ದೇವನೇ ಅಯ್ಯ ಅಂತ. ಅಂದರೆ ನಾನು ದೇವರು, ನನ್ನೆಲ್ಲ ಆ ಎಲ್ಲ ಅಂಶಗಳಿದೆ ಅಂತ. ಹೀಗೆ ತಮಾಷೆ ಏನು ಅಂತ ಹೇಳಿದರೆ, ಈ ಸಮಾಜ ಎಲ್ಲೆಲ್ಲೋ ಸುತ್ತಾಕಿ ದೇವರನ್ನು ಹುಡುಕೊಂಡು ಹೋಯ್ತಲ್ಲ, ಇದು ಕೊನೆಗೆ ತಿರುಗಿ ಮನುಷ್ಯನ ಹತ್ರನೇ ಬಂತು. ರಾಮ, ಕೃಷ್ಣ, ಹೌದಲ್ಲ, ಎಲ್ಲರೂ ತಿರುಗಿ ಮನುಷ್ಯರೇ. ಬುದ್ಧ, ಯೇಸು ಎಲ್ಲರೂ ತಿರುಗಿ ಮನುಷ್ಯರೇ. ಅವರನ್ನೇ ದೇವರು ಅಂತ ಅಪ್ಕೋತು ಈ ಸಮಾಜ. ಅದರಿಂದ ಮನುಷ್ಯನನ್ನ ದೇವನನ್ನಾಗಿಸುವಂಥ ಒಂದು ಕ್ರಿಯೆ ಇದೆಯಲ್ಲ, ಅದು ಈ ಪರ್ಯಾಯ ಸಂಸ್ಕೃತಿಯ ಕ್ರಿಯೆ. ಆ ದೃಷ್ಟಿಯಿಂದ ಅದನ್ನು ನಾವು ಹೇಳ್ತೀವಿ ಅಂತ ಅನ್ಕೋತೀವಿ.